ಇದೇ ರೀತಿ ಏನಾದ್ರು ಇದಕ್ಕಿಂತ ಮುಂಚೆ ಆಕ್ಟಿಂಗ್ ಮಾಡ್ಬೇಕಂತ ಆಸೆ, ಕಲೆ ಮೇಲೆ ಆಸೆ ಯಾವಾಗ ಬಂತು ನಿಮ್ಗೆ? ಅದು ಖಂಡಿತ ಮುಂದೂ ಬರಲ್ಲ, ಹಿಂದೂ ಇಲ್ಲ, ಅದಿಲ್ಲ, ಖಂಡಿತ ಇಲ್ಲ. ನನಗಿದ್ರು ಈ ಥರ ಏನಾದ್ರು ಕೆಲಸ ಕೊಡಬೇಕು, ಕೆಲಸ ಮಾಡಬೇಕಷ್ಟೇ, ಇದನ್ನು ಬೇರೆ ಏನಿಲ್ಲ. ರಾಧಿಕಾ ಪಂಡಿತ್ ಅವರು ಮದ್ವೆ ಆದ್ಮೇಲೆ ಯಾವ ಸಿನಿಮಾನೂ ಮಾಡ್ಲಿಲ್ಲ. ಸೊ ನಿಮ್ಮ ಪ್ರೊಡಕ್ಷನ್ ಬ್ಯಾನರ್ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡಬಹುದಾ? ಏನಾದ್ರು ನಿರ್ಮಾಣ ಮಾಡ್ತೀರಾ? ನಿಮ್ಮ ಅಂದ್ರೆ ನನಗಿನ ದೊಡ್ಡ ಬ್ಯಾನರ್ ಮಾಡಿದ್ದಾರೆ, ಅದರಲ್ಲೇ ಅವ್ರ ಹೆಂಡತಿಗೆ ಬೇಕಾದಷ್ಟು ಕೆಲಸ ಕೊಡ್ತಾರೆ. ನನ್ನವರೆಗೂ ಬರೋ ಚಾನ್ಸ್ ಅವಳಿಗೆ ಬರೋದೇ ಇಲ್ಲ. ಏನಂತೀರಾ? ಇಡೀ ದೇಶ ವಿದೇಶಕ್ಕೆ ಸಂಪಾದನೆ ಮಾಡೋಷ್ಟು ದುಡಿತಾವನೆ ಗಂಡ, ನಮ್ಮತ್ರಕ್ಕೆ ಹಾಕ್ಬಿಟ್ರು. ಅತ್ತೆ ಸೊಸೆಗೆ ಪ್ರೊಡ್ಯೂಸ್ ಮಾಡ್ಬೋದಲ್ಲ? ಮಾಡ್ಬೋದು, ಆದ್ರೆ ನಾನು ಅವ್ರು ಎಷ್ಟಿಂತ ದೊಡ್ಡದಾಗಿ ಬೆಳೆಯೋಕ್ಕಾಗುತ್ತಾ? ಅವ್ನು ಬೆಳೆದಿರೋಷ್ಟು ಬೆಳೆಯಕ್ಕೆ ಏನಂತೀರಾ? ನಿಮ್ಮ ಮಾತು ಅನ್ಬೇಕಷ್ಟೇ. ಜನ ಕೆಲಸ ಕೊಡ್ತಾ ಇದ್ದಾರೆ. ಹಲೋ, ಡೈರೆಕ್ಟರ್ ಶ್ರೀರಾಜ್. ರಾಧಿಕಾ ಮೇಡಮ್ನ ನನಗೆ ಡೇಟ್ ಕೊಟ್ರೆ ನಾಳೆ ಬೆಳಿಗ್ಗೆ ಮಾಡ್ತೀನಿ. ಕೊಡ್ಸಿ ಮತ್ತೆ ಡೇಟ್ ನನ್ನ ಸೊಸೆ. ಪುಷ್ಪ ಮೇಡಮ್ ಈ ಕಡೆ ಇಲ್ಲಿ ಸೊ ಯಶ್ ಅವರು ಒನ್ ಟೈಮ್ ಅಲ್ಲಿ ಯಾವ ತರ ಹೀರೋ ಆಗಕ್ಕೆ ಎಷ್ಟು ಹೋರಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತು. ಅದೇ ರೀಸನ್ಗೆ ನೀವು ಪ್ರೊಡಕ್ಷನ್ ಸಂಸ್ಥೆ ಶುರು ಮಾಡಿದ್ದ ಯಾಕೆ ಅಂತ? ಆ ಥರ ಇದೆ, ಆಗಿದೆ, ಇಲ್ಲ ಅಂತಿಲ್ಲ. ಬಟ್ ಅದಕ್ಕೆ ಆ ಕಷ್ಟ ನಂಗೆ ಗೊತ್ತು. ನನಗೆ ಈ ಪೃಥ್ವಿ ಎಂಬರ್ನ ನೋಡಿದಾಗ ನಾವು ಏನು ಕಷ್ಟಪಟ್ಟಿದ್ವಿ ಆ ಕಷ್ಟ ನಾವು ಪೃಥ್ವಿ ಎಂಬರಿಗೆ ಕೊಟ್ಟಿಲ್ಲ. ಖಂಡಿತ ಅದನ್ನು ಧೈರ್ಯವಾಗಿ ಹೇಳ್ತೀವಿ, ಯಾಕೆಂದರೆ ಅದು ಅನುಭವಿಸ್ತದೆ, ಗೊತ್ತಿರುತ್ತೆ. ಬಟ್ ಇನ್ನು ನಿಮ್ಗೆ ಅದು ಹಳೇದು ಬಿಡಿ, ಮುಂದಕ್ಕೆಲ್ಲ ಚೆನ್ನಾಗಿ ಮಾಡೋಣ. ಯಾಕದೆಲ್ಲ ಅದೇ ರೀಸನ್ ಅಂತ? ಇಲ್ಲ, ಖಂಡಿತ ಇಲ್ಲ. ನಾನು ಎಲ್ರಿಗೂ ಹೇಳಿದ್ನಲ್ಲ, ಈಗ ನಾವು ಫಾರ್ಮ್ ಹೌಸ್ ಮಾಡಿದ್ದೀವಿ, ಯಾವಾಗಲೂ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಹಂಗನ್ಬಿಟ್ಟು ರೀಸನ್ ಅದಲ್ಲ. ನಾವು ಯಾವಾಗಲೂ ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು ಅನ್ನೋ ಒಂದು ಇದು ಅಷ್ಟೇ. ನಮ್ದು ವರ್ಕ್ ಮಾಡ್ತಾನೆ ಇರಬೇಕು ಅಂತ, ಏಜ್ ಆಗೋವರೆಗೂ ಮಾಡೋಣ, ಕೈಲಾಗೋವರೆಗೂ ಮಾಡೋಣ ಅಂತ ಅಷ್ಟೇ.